Hello everyone. Let us continue the chemical properties of alkanes. The first one is over, that is substitution reaction. That in that halogenation is over, and the second one is combustion. Combustion. What is meant by combustion? Burning in presence of air or oxygen. Suppose when alkane such as methane burns with excess of oxygen, in this reaction the carbon gets oxidized to carbon dioxide, hydrogen gets oxidized to water. Carbon gets oxidized to carbon dioxide and the hydrogen present in the alkane is oxidized to water. When methane burns with oxygen, carbon gets oxidized to carbon dioxide, hydrogen gets oxidized to water. ಇಲ್ಲಿ ನೋಡಿ ಈಕ್ವೇಶನ್ ಬ್ಯಾಲೆನ್ಸ್ ಮಾಡೋಣ. ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಇಲ್ಲಿ 4 ಇದೆ, ಇಲ್ಲಿ 2 ಹಾಕೊಳ್ಳಿ 4 ಆಗುತ್ತೆ. ನಂಬರ್ ಆಫ್ ಆಕ್ಸಿಜನ್ಸ್ 4 ಆಯಿತು, ಮೇಕ್ ಇಟ್ 2 ಹಿಯರ್. ಈಕ್ವೇಶನ್ ಇಸ್ ಬ್ಯಾಲೆನ್ಸ್. ಡ್ಯೂರಿಂಗ್ ದಿಸ್ ಕಂಬಷನ್ enormous amount of heat is liberated due to the evolution of large amount of heat in this combustion of alkane. The alkanes are used as a fuels. ಇದನ್ನ ನಾವು ಫ್ಯೂಯಲ್ಸ್ ಆಗಿ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಅದು ಆಕ್ಸಿಜನ್ ಜೊತೆ ಬರ್ನ್ ಆದಾಗ ಲಾರ್ಜ್ ಅಮೌಂಟ್ ಆಫ್ ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ಈ ಆಲ್ಕೇನ್ಸ್ ಅನ್ನ ನಾವು ಫ್ಯೂಯಲ್ಸ್ ಆಗಿ ಯೂಸ್ ಮಾಡ್ತೀವಿ. ಮೀಥೇನ್ ಆಯ್ತು, ಅದೇ ತರ ಈಥೇನು C2H6 ಆಲ್ಸೋ ಬರ್ನ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್. ಬ್ಯಾಲೆನ್ಸ್ ಮಾತ್ರ ಚೇಂಜ್ ಆಗುತ್ತೆ. ಅದನ್ನ ಈಥೇನು, ಪ್ರೋಪೇನು, ಬ್ಯೂಟೇನ್ಗೆ ಆಕ್ಸಿಜನ್ ಜೊತೆ ಬರ್ನ್ ಆದಾಗ ಏನ್ ಪ್ರಾಡಕ್ಟ್ ಬರುತ್ತೆ ಸೇಮ್ ಪ್ರಾಡಕ್ಟ್, ಬಟ್ ಬ್ಯಾಲೆನ್ಸ್ ಮಾಡಿ ನೀವು ಮನೇಲಿ. ಸಪೋಸ್ ಏನಾದ್ರು ಇನ್ಕಂಪ್ಲೀಟ್ ಕಂಬಷನ್ ಆದ್ರೆ, ಇನ್ಕಂಪ್ಲೀಟ್ ಕಂಬಷನ್ ಅಂದ್ರೆ ಎಕ್ಸಸ್ ಆಫ್ ಆಕ್ಸಿಜನ್ ಆಡ್ ಮಾಡ್ದಿರಾ, ಸ್ವಲ್ಪ ಭಾಗ ಏನಾದ್ರೂ ಆಕ್ಸಿಜನ್ ಜೊತೆ ಕಂಬೈನ್ ಆಗಿದೆ ಅಂದ್ರೆ, ಡ್ಯೂರಿಂಗ್ the incomplete combustion of methane it form carbon black. ನಮಗೆ ಕಾರ್ಬನ್ ಡೈಆಕ್ಸೈಡ್ ಬರೋ ಬದಲು ಕಾರ್ಬನ್ ಬ್ಲಾಕ್ ಬರುತ್ತೆ ಅಲಾಂಗ್ ವಿತ್ ವಾಟರ್. ಕಾರ್ಬನ್ ಬ್ಲಾಕ್ ಮತ್ತೆ ವಾಟರ್ ಫಾರ್ಮೇಶನ್ ಆಗುತ್ತೆ. ಇದು ಕಂಪ್ಲೀಟ್ ಕಂಬಷನ್, ಇದು ಇನ್ಕಂಪ್ಲೀಟ್ ಕಂಬಷನ್. ನಾವು ತಗೊಂಡಿರೋ ಮೀಥೇನು ಕಂಪ್ಲೀಟ್ ಆಗಿ ಬರ್ನ್ ಆಗಿಲ್ಲ ಅಂದ್ರೆ ಮೀಥೇನ್ ಇದ್ದಿದ್ದು ಕಾರ್ಬನ್ ಆಗಿ ಕನ್ವರ್ಟ್ ಆಗುತ್ತೆ. ಹೈಡ್ರೋಜನ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ವಾಟರ್. ಈಕ್ವೇಶನ್ ಬ್ಯಾಲೆನ್ಸ್ ಮಾಡೋಣ. ಹೈಡ್ರೋಜನ್ಸ್ 4 ಇದೆ, ಇಲ್ಲಿ 2 ತಗೊಳ್ಳಿ, ಆಕ್ಸಿಜನ್ 2 ಇದೆ, 2 ಇದೆ, ಕಾರ್ಬನ್ 1. ಈಕ್ವೇಶನ್ ಇಸ್ ಬ್ಯಾಲೆನ್ಸ್. ದಿಸ್ ಇಸ್ ಅಬೌಟ್ ದ ಕಂಪ್ಲೀಟ್ ಕಂಬಷನ್ ಅಂಡ್ ದಿಸ್ ಇಸ್ ಇನ್ಕಂಪ್ಲೀಟ್ ಕಂಬಷನ್. ಈಗ ನೆಕ್ಸ್ಟ್ ನೋಡೋಣ ಥರ್ಡ್ ಒನ್, ಕಂಟ್ರೋಲ್ಡ್ ಆಕ್ಸಿಡೇಷನ್. Third chemical property, that is a controlled oxidation. Oxidation is nothing but addition of oxygen. ಈಗ ನೋಡೋಣ controlled oxidation ಅಂದ್ರೆ ಏನು ಅಂತ. Controlled oxidation. Controlled oxidation. Controlled oxidation. Okay. Controlled oxidation. Controlled oxidation ಅಂದ್ರೆ ಈ ಒಂದು ಆಲ್ಕೇನ್ಸ್ ಅನ್ನ ಆಕ್ಸಿಜನ್ ಜೊತೆ ಬರ್ನ್ ಮಾಡಿದಾಗ ನಾವೇನಾದ್ರೂ ಡಿಫರೆಂಟ್ ಕಂಡೀಷನ್ಸ್ ನ ಯೂಸ್ ಮಾಡಿದಾಗ, ಕೆಟಲಿಸ್ಟ್ ಮತ್ತೆ ಟೆಂಪರೇಚರ್, ಪ್ರೆಷರ್ ಈ ತರ ವೇರಿ ಮಾಡಿದಾಗ ದ ಒಬ್ಟೈನ್ಡ್ ಪ್ರಾಡಕ್ಟ್ಸ್ ಮೇ ಡಿಫರ್. ಈಗ ಅದರಲ್ಲಿ ಯಾವ್ಯಾವ ನಮ್ಮ ಸಿಲೆಬಸ್ ಅಲ್ಲಿ ಇದೆ ಅನ್ನೋದನ್ನ ನೋಡೋಣ. ಸಪೋಸ್ ನಾವೇನಾದ್ರೂ ಮೀಥೇನ್ ಅನ್ನ ಆಕ್ಸಿಜನ್ ಜೊತೆ ಬರ್ನ್ ಮಾಡಬೇಕಾದ್ರೆ ಒಂದು ಕೆಟಲಿಸ್ಟ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಆ ಕೆಟಲಿಸ್ಟ್ ಯಾವ್ದಪ್ಪ ಅಂದ್ರೆ ಕಾಪರ್ ಅಂತಕ್ಕಂಥ ಕೆಟಲಿಸ್ಟ್. 523 ಕೆಲ್ವಿನ್ ಟೆಂಪರೇಚರ್, 100 ಅಟ್ಮಾಸ್ಫಿಯರಿಕ್ ಪ್ರೆಷರ್ ನ ನಾವೇನಾದ್ರೂ ಯೂಸ್ ಮಾಡಿದ್ರೆ, 100 ಅಟ್ಮಾಸ್ಫಿಯರಿಕ್ ಪ್ರೆಷರ್. ಇಫ್ ಯು ಯೂಸ್ these conditions while burning methane in presence of oxygen, carbon dioxide and water formation ಆಗೋದಿಲ್ಲ. Instead of that, the product obtained is methyl alcohol. What is the formation of methyl alcohol? What is the formula for methyl alcohol? CH3OH. This is methyl alcohol, this is methane. How do you convert methane to methyl alcohol? Methane burns with oxygen in presence of copper catalyst at 523 Kelvin and under 100 atmospheric pressure. Methane is converted into methyl alcohol. Equation balance ಮಾಡೋಣ. number of hydrogens 4 ಇದೆ, ಇಲ್ಲಿ 4 ಇದೆ, ಆಕ್ಸಿಜನ್ 2 ಇದೆ, ಇಲ್ಲಿ ಆಕ್ಸಿಜನ್ 1 ಇದೆ, ಇಲ್ಲಿ 2 ಹಾಕೊಳ್ಳಿ, ಕಾರ್ಬನ್ 2 ಆಯ್ತು, ಇಲ್ಲಿ 2 ಹಾಕೊಳ್ಳಿ, ಹೈಡ್ರೋಜನ್ಸ್ 4 2s are 8, 3 2s are 6 plus 2 8. Equation is balanced. If you use this condition, the product obtained is methyl alcohol. Suppose ನಾವೇನಾದ್ರೂ ಮೀಥೇನ್ ಅನ್ನ ಆಕ್ಸಿಜನ್ ಜೊತೆ ಬರ್ನ್ ಮಾಡಿದಾಗ, ಇಲ್ಲಿ ಒಂದು ಬೇರೆ ಕೆಟಲಿಸ್ಟ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ದ ಕೆಟಲಿಸ್ಟ್ ಈಸ್ ಅ ಮಾಲಿಬ್ಡಿನಮ್ ಆಕ್ಸೈಡ್. What is the formula for molybdenum oxide? MO2O3 at high temperature use ಮಾಡಿದಾಗ the product obtained is formaldehyde, HCHO
along with the water. These are the product. Formaldehyde, or it is also called it as methanol, AL, aldehyde ಅಲ್ವಾ. ಫಾರ್ಮಾಲ್ಡಿಹೈಡ್ ಮತ್ತೆ ವಾಟರ್ ಫಾರ್ಮೇಷನ್ ಆಗುತ್ತೆ. ನೀವೇನಾದ್ರೂ ಮೀಥೇನ್ ಅನ್ನ ಆಕ್ಸಿಜನ್ ಜೊತೆ ಬರ್ನ್ ಮಾಡಬೇಕಾದ್ರೆ ಮಾಲಿಬ್ಡಿನಮ್ ಆಕ್ಸೈಡ್ ಅನ್ನ ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ಕೊಂಡ್ರೆ. ಈಕ್ವೇಶನ್ ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ. ಈಗ ಬ್ಯಾಲೆನ್ಸ್ ಆಗಿದೆ ಅನ್ಸುತ್ತೆ. ಕಾರ್ಬನ್ ಆಟಮ್ ಅನ್ನು ಹೈಡ್ರೋಜನ್, ಎಸ್, ಈಕ್ವೇಶನ್ ಇಸ್ ಬ್ಯಾಲೆನ್ಸ್. ಸಪೋಸ್ ನೀವೇನಾದ್ರೂ ಈಥೇನ್ ಅನ್ನ ತಗೊಂಡು, ಈಥೇನ್ ಫಾರ್ಮುಲಾ ಏನು? CH3CH3. ವೆನ್ ಈಥೇನ್ ಬರ್ನ್ಸ್ ವಿತ್ ಆಕ್ಸಿಜನ್, ethane burns with oxygen in presence of CH3COO twice Pb, ಅಂದ್ರೆ ಇದನ್ನ ಲೆಡ್ ಅಸಿಟೇಟ್ ಅಂತ ಕರಿತೀವಿ. ದೀಸ್ ಆರ್ ಇಂಪಾರ್ಟೆಂಟ್ ಫಾರ್ ಆಬ್ಜೆಕ್ಟಿವ್ ಪಾಯಿಂಟ್ ಆಫ್ ವ್ಯೂ. ನೋಡಿ ಕ್ವಶನ್ ಏನ್ ಕೇಳ್ತಾರೆ ಅಂದ್ರೆ, ಫಾರ್ ದ ಫಾರ್ಮೇಶನ್ ಆಫ್ ಮೀಥೈಲ್ ಆಲ್ಕೋಹಾಲ್ ಫ್ರಮ್ ಮೀಥೇನ್ ದ ಕಂಡೀಷನ್ ಈಸ್ ನೆಸೆಸರಿ ಅಂದ್ಬಿಟ್ಟು 4 ಆಪ್ಷನ್ಸ್ ಅಲ್ಲಿ ಡಿಫರೆಂಟ್ ಕೆಟಲಿಸ್ಟ್ ಕೊಡ್ತಾರೆ. ಈ ಕೆಟಲಿಸ್ಟ್ಸ್ ನ ನೀವು ನೆನ್ಪಿಟ್ಕೋಬೇಕಾಗಿರೋದು ಇಂಪಾರ್ಟೆಂಟ್. ಇದು ದಟ್ ಈಸ್ ಫಾರ್ ಆಬ್ಜೆಕ್ಟಿವ್ ಪಾಯಿಂಟ್ ಆಫ್ ವ್ಯೂ. ವೆನ್ ಈಥೇನ್ ಬರ್ನ್ಸ್ ವಿತ್ ಆಕ್ಸಿಜನ್ ಇನ್ ಪ್ರೆಸೆನ್ಸ್ ಆಫ್ ಲೆಡ್ ಅಸಿಟೇಟ್, ಏನ್ ಬರುತ್ತೆ? ಹೀಟ್ ಮಾಡಿದಾಗ ನಮಗೆ ಪ್ರಾಡಕ್ಟ್ ಏನ್ ಬರುತ್ತೆ? ಎರಡು ನೋಡಿ, ಎಷ್ಟು ಕಾರ್ಬನ್ ಆಟಮ್ ಇದೆ? 2 ಕಾರ್ಬನ್ ಆಟಮ್ ಇರೋದ್ರಿಂದ ಕರೆಸ್ಪಾಂಡಿಂಗ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಫಾರ್ಮೇಶನ್ ಆಗುತ್ತೆ. ಯಾವ ಕಾರ್ಬಾಕ್ಸಿಲಿಕ್ ಆಸಿಡ್ ಬರುತ್ತೆ? CH3COOH. ಲೆಡ್ ಅಸಿಟೇಟ್ ಏನಾದ್ರೂ ಯೂಸ್ ಮಾಡಿದಾಗ, ಮೀಥೇನ್ ಅನ್ನು ಆಕ್ಸಿಜನ್ ಜೊತೆ ಬರ್ನ್ ಮಾಡಿದ್ರೆ ಮೆಥನೋಯಿಕ್ ಆಸಿಡ್ ಅಂದ್ರೆ HCOOH ಬರುತ್ತೆ. ಈಥೇನ್ ಅನ್ನು ಆಕ್ಸಿಜನ್ ಜೊತೆ ಬರ್ನ್ ಮಾಡಿದ್ರೆ ಅಸಿಟಿಕ್ ಆಸಿಡ್ ಬರುತ್ತೆ. ಪ್ರೋಪೇನ್ ಅನ್ನು ಆಕ್ಸಿಜನ್ ಜೊತೆ ಬರ್ನ್ ಮಾಡಿದ್ರೆ ಈ ಕಂಡೀಷನ್ ಅಲ್ಲಿ ಪ್ರೊಪನೋಯಿಕ್ ಆಸಿಡ್ ಬರುತ್ತೆ. ಇಫ್ ಯು ಯೂಸ್ ಲೆಡ್ ಅಸಿಟೇಟ್ ವೈಲ್ ಬರ್ನಿಂಗ್ ವಿತ್ ಆಲ್ಕೇನ್ ವಿತ್ ಆಕ್ಸಿಜನ್, ದ ಪ್ರಾಡಕ್ಟ್ ಒಬ್ಟೈನ್ಡ್ ಈಸ್ ಕಾರ್ಬಾಕ್ಸಿಲಿಕ್ ಆಸಿಡ್. COOH ಇರ್ತಕ್ಕಂಥ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಫಾರ್ಮೇಶನ್ ಆಗುತ್ತೆ. ಈಕ್ವೇಶನ್ ನ ಬೇಕಾದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಜೊತೆಗೆ ವಾಟರ್ ಕೂಡ ಬೈ ಪ್ರಾಡಕ್ಟ್ ಆಗಿ ಬರುತ್ತೆ, H2O. ಈಕ್ವೇಶನ್ ನ ನೀವು ಬ್ಯಾಲೆನ್ಸ್ ಮಾಡಿ. ಟ್ರೈ ಟು ಬ್ಯಾಲೆನ್ಸ್ ದಿಸ್ ಈಕ್ವೇಶನ್. ಅಂಡ್ ಒನ್ ಮೋರ್ ಲಾಸ್ಟ್ ಈಕ್ವೇಶನ್. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಗೊತ್ತಿದೆ ಐಸೋಬ್ಯೂಟೇನ್. What is the formula for isobutane? ನೋಡಿ, CH3CH3 is called iso. Total number of carbon atoms are 4. Isobutane. When isobutane on oxidation in presence of KMnO4, potassium permanganate ಅಂತಕ್ಕಂಥ ಕೆಟಲಿಸ್ಟ್ ಅನ್ನ ಹಾಕಿ ನಾವು ಹೀಟ್ ಮಾಡಿದಾಗ ಪೊಟಾಷಿಯಂ ಪರ್ಮಾಂಗನೇಟ್ ನೇಸೆಂಟ್ ಆಕ್ಸಿಜನ್ ಕೊಡುತ್ತೆ. ನೇಸೆಂಟ್ ಆಕ್ಸಿಜನ್ ಕೊಟ್ಟಿದ ತಕ್ಷಣ ಏನಾಗುತ್ತೆ? ಈಗ ಯಾವ ಹೈಡ್ರೋಜನ್ ಹೈಲಿ ರಿಯಾಕ್ಟಿವ್ ಅಂತ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. Which hydrogen is highly reactive? Tertiary hydrogen is more reactive than secondary than primary. Primary. This is tertiary hydrogen. This tertiary hydrogen gets oxidized to alcohol. ಅಂದ್ರೆ ಈ ಆಕ್ಸಿಜನ್ ಏನಾಗುತ್ತೆ? ಈ ಟರ್ಷರಿ ಕಾರ್ಬನ್ ಗೆ ಲಿಂಕ್ ಆಗಿ the product obtained is a tertiary butyl alcohol. What is the name of this compound? ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್. ಯಾಕೆ ಇದನ್ನ ನಾನು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಅಂತ ಕರಿತೀನಿ ಅಂದ್ರೆ, ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಯಾಕೆ ಇದನ್ನ ಈ ತರ ಕರಿಬೇಕು ಅಂದ್ರೆ, OH ಗ್ರೂಪ್ ಈಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು ಟರ್ಷರಿ ಕಾರ್ಬನ್, ಅದಕ್ಕೆ ಇದನ್ನ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಅಂತ ಕರಿಬಹುದು. ನೋಡಿ, ಇದರ ಮೇಲೆ ಕೆಲವೊಂದು ಆಬ್ಜೆಕ್ಟಿವ್ ಕ್ವಶನ್ಸ್ ಇದಾವೆ, ಅದನ್ನ ನಾವು ಡಿಸ್ಕಸ್ ಮಾಡೋಣ. ಕ್ವಶನ್ ಏನಪ್ಪಾ ಅಂತಂದ್ರೆ, ಕ್ವಶನ್ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಆಬ್ಜೆಕ್ಟಿವ್ ಕ್ವಶನ್: which reagent is suitable for the preparation of formaldehyde from methane? Which reagent is preferable or suitable for the preparation of formaldehyde from methane ಅಂತ 4 ಆಪ್ಷನ್ ಅಲ್ಲಿ ಕೊಟ್ಟಿದ್ದಾನೆ. MO2O3 ಫಸ್ಟ್ ಆಪ್ಷನ್, ಸೆಕೆಂಡ್ ಆಪ್ಷನ್ ಕಾಪರ್ ಇನ್ ಪ್ರೆಸೆನ್ಸ್ ಆಫ್ 523 ಕೆಲ್ವಿನ್, ಥರ್ಡ್ ಆಪ್ಷನ್ ಯಾವುದು ಮ್ಯಾಂಗನಸ್ ಅಸಿಟೇಟ್, ಇನ್ನೊಂದು ಫೋರ್ತ್ ಆಪ್ಷನ್ ಆಲ್ ದ ಅಬೋವ್ ಅಂತ ಕೊಟ್ಟಿದ್ದಾನೆ. ಆಲ್ ದ ಅಬೋವ್ ಹಂಗಾರೆ ಫಾರ್ಮಾಲ್ಡಿಹೈಡ್ ಅನ್ನ ನಾವು ಪ್ರಿಪೇರ್ ಮಾಡ್ಬೇಕಾದ್ರೆ ಯಾವ ಕೆಟಲಿಸ್ಟ್ ಅನ್ನ ಯೂಸ್ ಮಾಡ್ತೀವಿ? ಮಾಲಿಬ್ಡಿನಮ್ ಆಕ್ಸೈಡ್ ಅನ್ನ. ಐಸೋಮರೈಸೇಷನ್ ಅಂತಂದ್ರೆ ಇಟ್ ಈಸ್ ದ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ಎನ್ ಆಲ್ಕೇನ್, ಅಂದ್ರೆ ನಾರ್ಮಲ್ ಆಲ್ಕೇನ್ ಅನ್ನ ನಾವು ಬ್ರಾಂಚ್ಡ್ ಚೈನ್ ಆಲ್ಕೇನ್ಸ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು. ಬ್ರಾಂಚ್ಡ್ ಚೈನ್ ಆಲ್ಕೇನ್. It is the process of conversion of normal alkane into branched chain alkane in presence of anhydrous AlCl3 and HCl gas. Hydrogen chloride. Anhydrous AlCl3 ಮತ್ತೆ hydrogen chloride ಅನ್ನ ಯೂಸ್ ಮಾಡಿಕೊಂಡು ನಾವು ಎನ್ ಆಲ್ಕೇನ್ ಅನ್ನ ಬ್ರಾಂಚ್ಡ್ ಚೈನ್ ಆಲ್ಕೇನ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಏನಿದೆ ಅದನ್ನ ನಾವು ಐಸೋಮರೈಸೇಷನ್ ಅಂತ ಕರಿತೀವಿ. ಇಲ್ಲಿ ಒಂದು ಟೆಂಪರೇಚರ್ ನ ಯೂಸ್ ಮಾಡಬೇಕಾಗುತ್ತೆ, ಅರೌಂಡ್ 300 ಡಿಗ್ರಿ ಸೆಲ್ಸಿಯಸ್. I will take one example. CH3, CH2, CH2, CH3. What is the name of this compound? N-butane. The name of the compound is N-butane.
when N-butane is treated with anhydrous AlCl3 catalyst in presence of hydrogen chloride at 300 degree Celsius, ಏನಾಗುತ್ತೆ ನಾರ್ಮಲ್ ಚೈನ್ ಇದ್ದಿದ್ದು ಏನಾಗುತ್ತೆ ಬ್ರಾಂಚೆಡ್ ಚೈನ್ ಆಗಿ ಕನ್ವರ್ಟ್ ಆಗುತ್ತೆ. ಬ್ರಾಂಚೆಡ್ ಚೈನ್ ಅಂದ್ರೆ ಮಾಲಿಕ್ಯುಲರ್ ಫಾರ್ಮುಲಾ ಕೂಡ ಸೇಮ್ ಇರಬೇಕು. ದ obtained product is CH3 CH3 twice. The name of this compound is isobutane. ನೋಡಿ ಇದು normal butane gets converted into isobutane. Normal butane gets converted into isobutane is called isomerization. It is the process of conversion of N alkane into branched chain alkane. ನೋಡಿ ಕ್ವಶನ್ ಕೇಳಿದರೆ ಇಲ್ಲಿ ಅಬ್ಜೆಕ್ಟಿವ್ ಕ್ವಶನ್, isomerization in alkane can be brought by using. ಐಸೋಮರೈಸೇಷನ್ ಕ್ಯಾನ್ ಬಿ ಬ್ರಾಡ್. ಐಸೋಮರೈಸೇಷನ್ ಅಂದ್ರೆ ಎನ್ ಆಲ್ಕೇನ್ ಅನ್ನ ಬ್ರಾಂಚೆಡ್ ಚೈನ್ ಆಲ್ಕೇನ್ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಐಸೋಮರೈಸೇಷನ್ ಕ್ಯಾನ್ ಬಿ ಬ್ರಾಡ್ ಬೈ ಯೂಸಿಂಗ್ ಆಪ್ಷನ್ಸ್ ಕೊಟ್ಟಿದ್ದಾರೆ. Al2O3, ಸೆಕೆಂಡ್ ಆಪ್ಷನ್ Fe2O3, ಥರ್ಡ್ ಆಪ್ಷನ್ anhydrous AlCl3 bar HCl, fourth option concentrated sulfuric acid. Isomerization can be brought by using anhydrous AlCl3 and concentrated HCl ಅಥವಾ hydrogen chloride. This is what we call isomerization. ಅಲ್ಲಿಗೆ ಆ ಆಪ್ಷನ್ ಕರೆಕ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡೋಣ ಆರೋಮಟೈಸೇಷನ್ ಅಂದ್ರೆ ಏನು ಅಂತ. ಫಿಫ್ತ್ ಕೆಮಿಕಲ್ ಪ್ರಾಪರ್ಟಿ ಆರೋಮಟೈಸೇಷನ್. Aromatization. Fifth one, aromatization. ನೋಡಿ ಏನಿಲ್ಲ, ಆರೋಮಟೈಸೇಷನ್ ಅಂದ್ರೆ ಜಸ್ಟ್ ಸಿಂಪಲ್ ಆಗಿ ನಾನು ನೆನಪಿಟ್ಕೊಳ್ಳೋಕೆ ಹೇಳ್ತೀನಿ. ಹೈಯರ್ ಆಲ್ಕೇನ್ಸ್ ಆರ್ ಕನ್ವರ್ಟೆಡ್ ಇಂಟು aromatic hydrocarbons. Aromatic hydrocarbons like benzene, toluene ಈ ತರ ಹೈಯರ್ ಆಲ್ಕೇನ್ಸ್ ಅನ್ನ ಆರೋಮೆಟಿಕ್ ಹೈಡ್ರೋಕಾರ್ಬನ್ಸ್ ಆಗಿ ಕನ್ವರ್ಟ್ ಮಾಡತಕ್ಕಂತ ಒಂದು ಪ್ರೋಸೆಸ್ ಏನಿದೆ ಅದನ್ನ ಆರೋಮಟೈಸೇಷನ್ ಅಂತ ಕರಿತೀವಿ. ಇಟ್ ಈಸ್ ಅ ಪ್ರೋಸೆಸ್ ಇನ್ ವಿಚ್ ವೆನ್ ಹೈಯರ್ ಆಲ್ಕೇನ್ಸ್ ಆರ್ ಹೀಟೆಡ್ ವಿತ್ ಆಕ್ಸೈಡ್ಸ್ ಆಫ್ ಕ್ರೋಮಿಯಂ, ಆಕ್ಸೈಡ್ಸ್ ಆಫ್ ಮಾಲಿಬ್ಡಿನಮ್, ಆಕ್ಸೈಡ್ಸ್ ಆಫ್ ವೆನೆಡಿಯಂ. ಆಕ್ಸೈಡ್ಸ್ ಆಫ್ ಕ್ರೋಮಿಯಂ ಅಂದ್ರೆ ಯಾವುದು ಅಂದ್ರೆ Cr2O3 ತಗೋಬಹುದು. ಆಕ್ಸೈಡ್ಸ್ ಆಫ್ ಮಾಲಿಬ್ಡಿನಮ್ ಅಂದ್ರೆ MO2O3, ಆಕ್ಸೈಡ್ ಆಫ್ ವೆನೆಡಿಯಂ ಅಂದ್ರೆ V2O5. ಈ ಒಂದು ಕೆಟಲಿಸ್ಟ್ಸ್ ನ ಯೂಸ್ ಮಾಡಿಕೊಂಡು ಹೈ ಟೆಂಪರೇಚರ್, ಎಷ್ಟಪ್ಪ ಟೆಂಪರೇಚರ್ ಅಂದ್ರೆ ಅರೌಂಡ್ 500 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಬಂದು 10 to 20 ಅಟ್ಮಾಸ್ಫಿರಿಕ್ ಪ್ರೆಷರ್, 10 to 20 ಅಟ್ಮಾಸ್ಫಿರಿಕ್ ಪ್ರೆಷರ್. ಈ ಕಂಡೀಷನ್ಸ್ ನ ಯೂಸ್ ಮಾಡಿಕೊಂಡ್ರೆ ಹೈಯರ್ ಆಲ್ಕೇನ್ಸ್ ಇದ್ದಿದ್ದೇನಾಗುತ್ತೆ ಆರೋಮೆಟಿಕ್ ಹೈಡ್ರೋಕಾರ್ಬನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಐ ವಿಲ್ ಟೇಕ್ ಒನ್ ಎಕ್ಸಾಂಪಲ್, ದಟ್ ಈಸ್ CH3 CH2 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 CH3. What is the name of this alkane? Just ಇವೆರಡು ಕ್ಲೋಸ್ ಆಗಿಲ್ಲ. It is a normal chain alkane. 1 2 3 4 5 6 ಇದೆ. Hence the name of the compound is N-hexane. What is the name of the compound? N-hexane. ಅಂದ್ರೆ ಇದು ಹೈಯರ್ ಆಲ್ಕೇನ್. ಅಂದ್ರೆ more than 4 ಕಾರ್ಬನ್ ಆಟಮ್ ಇರತಕ್ಕಂತವೆಲ್ಲ ಹೈಯರ್ ಆಲ್ಕೇನ್ಸ್. When this normal hexane is treated with oxide of chromium Cr2O3 ಅಂತಕ್ಕಂಥ ಒಂದು ಕೆಟಲಿಸ್ಟ್ ಅನ್ನ ಯೂಸ್ ಮಾಡಿಕೊಂಡು 500 ಡಿಗ್ರಿ ಸೆಲ್ಸಿಯಸ್ ಅಂಡ್ 10 to 20 ಅಟ್ಮಾಸ್ಫಿರಿಕ್ ಪ್ರೆಷರ್ ಅಲ್ಲಿ ಹೀಟ್ ಮಾಡಿದ ತಕ್ಷಣ ಏನಾಗುತ್ತೆ 6 ಕಾರ್ಬನ್ ಆಟಮ್ ಇರ್ತಕ್ಕಂಥ ಆರೋಮೆಟಿಕ್ ಹೈಡ್ರೋಕಾರ್ಬನ್ ಯಾವುದು ಬೆನ್ಝೀನ್, ಅದೇನಾಗುತ್ತೆ ಬೆನ್ಝೀನ್ ಆಗಿ ಕನ್ವರ್ಟ್ ಆಗುತ್ತೆ. ಜಸ್ಟ್ ಐ ವಿಲ್ ರೈಟ್ ದ ಸ್ಟ್ರಕ್ಚರ್. ಬೆನ್ಝೀನ್ CH ಏನಾಗುತ್ತೆ ಬೆನ್ಝೀನ್ ಫಾರ್ಮೇಶನ್ ಆಗುತ್ತೆ. ಸಪೋಸ್ ಇಲ್ಲೇ ಚೇಂಜ್ ಮಾಡ್ತೀನಿ ನೋಡಿ. ವೆನ್ ಹೆಪ್ಟೇನ್ ಹೆಕ್ಸ್ ಆದ್ಮೇಲೆ ನೆಕ್ಸ್ಟ್ ಯಾವುದು ಹೆಪ್ಟ, 7 ಕಾರ್ಬನ್ ಆಟಮ್ ಇರ್ತಕ್ಕಂಥ ಕಾಂಪೌಂಡ್. ಹೆಪ್ಟೇನ್ ಅಂದ್ರೆ ಯಾವುದು 7 ಕಾರ್ಬನ್ ಆಟಮ್ ಇರ್ತಕ್ಕಂಥ ಆಲ್ಕೇನ್. ನೋಡಿ 1 2 3 4 5 6 7. ಹೆಪ್ಟೇನ್ N-heptane is treated with chromic oxide at 500 degrees Celsius in presence of 10 to 20 atmospheric pressure. The product obtained is methyl benzene, or also call it as toluene. Toluene formation ಆಗುತ್ತೆ. ನೋಡಿ ನೀವು N-hexane ಅನ್ನ ಆರೋಮಟೈಸೇಷನ್ ಮಾಡಿದ್ರೆ ಬೆನ್ಝೀನ್ ಬರುತ್ತೆ. N-heptane ಅನ್ನ ಆರೋಮಟೈಸೇಷನ್ ಮಾಡಿದ್ರೆ ಬೆನ್ಝೀನ್ ಗಿಂತ ಇನ್ನೊಂದು ಕಾರ್ಬನ್ ಆಟಮ್ ಜಾಸ್ತಿ ಯಾವುದು ಅದು ಮೀಥೈಲ್ ಬೆನ್ಝೀನ್ ಅಥವಾ ಟಾಲಿನ್ ಫಾರ್ಮೇಶನ್ ಆಗುತ್ತೆ. ದಿಸ್ ಈಸ್ ವಾಟ್ ವಿ ಕಾಲ್ ಆರೋಮಟೈಸೇಷನ್. And the next one is pyrolysis. Next one, pyrolysis.
ನೋಡಿ ಪೈರೋ ಅಂದ್ರೆ ಏನು, ಹೀಟ್ ಅಂತ ನೆನ್ಪಿಟ್ಕೊಳ್ಳಿ. ಪೈರೋ ಈಸ್ ನಥಿಂಗ್ ಬಟ್ ಹೀಟ್. ನೋಡಿ ಇಲ್ಲಿ ಪೈರಾಲಿಸಿಸ್ ಅಂದ್ರೆ ಈ ಹೈಯರ್ ಆಲ್ಕೇನ್ಸ್ ಏನಿದಾವೆ, ಹೈಯರ್ ಆಲ್ಕೇನ್ಸ್ ಅನ್ನ ಪ್ರೋಸೆಸ್ ಬರ್ದ್ಬಿಡ್ತೀವಿ ನೋಡಿ. ಇಲ್ಲಿ ಹೈಯರ್ ಆಲ್ಕೇನ್ಸ್ ಅನ್ನ ಹೈ ಟೆಂಪರೇಚರ್ ಅಲ್ಲಿ ಹೀಟ್ ಮಾಡಿದಾಗ ಲೋಯರ್ ಆಲ್ಕೀನ್ಸ್ ಅಂಡ್ ಆಲ್ಕೇನ್ಸ್ ಫಾರ್ಮೇಶನ್ ಆಗುತ್ತೆ. ಆ ಪ್ರೋಸೆಸ್ ಅನ್ನ ನಾವು ಪೈರಾಲಿಸಿಸ್ ಅಂತ ಕರಿತೀವಿ. ಆರ್ ಇಟ್ ಈಸ್ ಆಲ್ಸೋ ಕಾಲ್ ಇಟ್ ಆಸ್ ಕ್ರ್ಯಾಕಿಂಗ್. ಕ್ರ್ಯಾಕ್ ಅಂದ್ರೆ ಏನು, ಬ್ರೇಕ್ ಡೌನ್ ಆಗ್ತಕ್ಕಂಥದ್ದು. ಪೈರಾಲಿಸಿಸ್ ಈಸ್ ಆಲ್ಸೋ ನೋನ್ ಆಸ್ ಕ್ರ್ಯಾಕಿಂಗ್, ಆರ್ ಇಟ್ ಈಸ್ ಆಲ್ಸೋ ಕಾಲ್ ಇಟ್ ಆಸ್ ಥರ್ಮಲ್ ಕ್ರ್ಯಾಕಿಂಗ್ ಅಂತ ಕರಿತೀವಿ ನಾವು. ಅಂದ್ರೆ ಪೈರೋ ಅಂದ್ರೆ ಏನು, ಹೀಟ್. ಅಂದ್ರೆ ಹೈಯರ್ ಆಲ್ಕೇನ್ಸ್ ಅನ್ನ ಹೈ ಟೆಂಪರೇಚರ್ ಅಲ್ಲಿ ಹೀಟ್ ಮಾಡಿದ್ರೆ ಏನಾಗುತ್ತೆ, ಆ ಹೈಯರ್ ಆಲ್ಕೇನ್ಸ್ ಎಲ್ಲ ಬ್ರೇಕ್ ಡೌನ್ ಆಗಿ ಸ್ಪ್ಲಿಟ್ ಆಗಿ ಲೋಯರ್ ಆಲ್ಕೀನ್ಸ್ ಮತ್ತೆ ಲೋಯರ್ ಆಲ್ಕೇನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಐ ವಿಲ್ ಟೇಕ್ ಒನ್ ಎಕ್ಸಾಂಪಲ್, ದಟ್ ಈಸ್ ಯಾವುದು, ಹೆಕ್ಸೇನ್ ಅನ್ನ ಎಕ್ಸಾಂಪಲ್ ಆಗಿ ತಗೋತೀವಿ. C6H14. C6H14 is an example for is of formula for N-hexane. N-hexane ಅಂತಕ್ಕಂಥದ್ದು ಹೈಯರ್ ಆಲ್ಕೇನ್. ಈ ಹೈಯರ್ ಆಲ್ಕೇನ್ ಅನ್ನ ಹೈ ಟೆಂಪರೇಚರ್ ಅಲ್ಲಿ ಹೀಟ್ ಮಾಡ್ತಾ ಇದ್ದೀನಿ. ಅರೌಂಡ್ 773 ಕೆಲ್ವಿನ್ ಅಲ್ಲಿ ಹೀಟ್ ಮಾಡ್ತಾ ಇದ್ದೀನಿ. ಹೀಟ್ ಮಾಡಿದಾಗ ಏನಾಗುತ್ತೆ, ಇಟ್ ವಿಲ್ ಸ್ಪ್ಲಿಟ್ ಅಪ್ ಇಂಟು N-hexane ಅಲ್ಲಿ ಇರ್ತಕ್ಕಂಥ ಕೆಲವೊಂದು ಕಾರ್ಬನ್ ಬಾಂಡ್ಸ್ ಬ್ರೇಕ್ ಆಗಿ ಕ್ರ್ಯಾಕ್ ಆಗಿ ಪೈರಾಲಿಸಿಸ್ ಆಗಿ ಲೋಯರ್ ಆಲ್ಕೇನ್ಸ್ ಮತ್ತೆ ಆಲ್ಕೇನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ಯಾವ ಆಲ್ಕೀನ್ ಬರ್ಬೋದು, C6H12. ದ ನೇಮ್ ಆಫ್ ದಿಸ್ ಆಲ್ಕೀನ್ ಈಸ್ ಹೆಕ್ಸೀನ್ ಅಲಾಂಗ್ ವಿತ್ ಹೈಡ್ರೋಜನ್. ನೀವು ನೋಡಿ ಬ್ಯಾಲೆನ್ಸ್ ಆಗಿರುತ್ತೆ. C6 ಹೈಡ್ರೋಜನ್ 12 + 2 14. ಇದು ಹೆಕ್ಸೀನು, ಇದು ಹೈಡ್ರೋಜನ್. ನೋಡಿ ಆಲ್ಕೀನು ನೀವು ಬೇಕಾದ್ರೆ ಮನೇಲಿ ಚೆಕ್ ಮಾಡ್ಕೊಳ್ಳಿ. ರೈಟ್ ದ ಸ್ಟ್ರಕ್ಚರ್ ಆಫ್ ಹೆಕ್ಸೀನ್. ಹೆಕ್ಸೀನ್ ಹೆಂಗ್ ಸ್ಟ್ರಕ್ಚರ್ ಬರೀಬೇಕು ಅಂತ ನೀವೇ ಟ್ರೈ ಮಾಡಿ. ಅಥವಾ ನೆಕ್ಸ್ಟ್ ಪಾಸಿಬಿಲಿಟಿ ಏನಪ್ಪಾ ಅಂದ್ರೆ, ಹೆಕ್ಸೀನ್ ಬರೋ ಜಾಗದಲ್ಲಿ ಏನ್ ಬರ್ಬೋದು ಅಂತಂದ್ರೆ ಬ್ಯೂಟಿನು ಕೂಡ ಬರ್ಬೋದು. C4H8 ಅಲಾಂಗ್ ವಿತ್ ಬ್ಯೂಟಿನ್ ಜೊತೆಗೆ ಈಥೀನು ಕೂಡ ಫಾರ್ಮೇಶನ್ ಆಗುತ್ತೆ. ಬ್ಯೂಟಿನ್ ಜೊತೆಗೆ ಈಥೇನ್ ಫಾರ್ಮುಲಾ C2H6. ಚೆಕ್ ಮಾಡೋಣ. ನಂಬರ್ ಆಫ್ ಕಾರ್ಬನ್ ಆಟಮ್ 6, 4 + 2 6. ಹೈಡ್ರೋಜನ್ ಎಷ್ಟಿರಬೇಕು, 14 ಇರಬೇಕು. 8 + 6 ಏನಾಗುತ್ತೆ, 14 ಆಗುತ್ತೆ. ಅಲ್ಲಿಗೆ ಇದು the name of this compound is butene. This is butene. This is ethane. This is ethane. ನೋಡಿ ನಾವು ತಗೊಂಡಿರ್ತಕ್ಕಂಥ ಆಲ್ಕೇನ್ ಅಲ್ಲಿ 6 ಕಾರ್ಬನ್ ಆಟಮ್ ಇದ್ದು ಬ್ರೇಕ್ ಆಗಿ ಬ್ಯೂಟೀನ್ ಮತ್ತೆ ಈಥೇನ್ ಆಗಿ ಕನ್ವರ್ಟ್ ಆಯಿತು. ಅಂಡ್ ದ ಲಾಸ್ಟ್ ಪಾಸಿಬಿಲಿಟಿ, ಮೂರಲ್ಲಿ ಯಾವ್ದು ಬೇಕಾದ್ರೂ ನಡೀಬೋದು. ಇನ್ನೊಂದು ಪಾಸಿಬಿಲಿಟಿ ಏನಪ್ಪಾ ಅಂದ್ರೆ ಪ್ರೋಪೀನು ಕೂಡ ಫಾರ್ಮೇಶನ್ ಆಗ್ಬೋದು. ಪ್ರೋಪೀನ್ ಫಾರ್ಮುಲಾ C3H6. ದ ನೇಮ್ ಆಫ್ ದಿಸ್ ಕಾಂಪೌಂಡ್ ಈಸ್ ಪ್ರೋಪೀನ್ ಬರ್ಬೋದು. ಅದೇ ತರ ಈಥೀನು ಕೂಡ ಬರ್ಬೋದು. ಈಥೀನ್ ಫಾರ್ಮುಲಾ C2H4 ಈಥೀನ್ along with methane. These are the products we can expect when N-hexane on pyrolysis. ನೋಡಿ ಬೇಕಾದ್ರೆ ಟ್ರೈ ಮಾಡಿ. 6 ಕಾರ್ಬನ್ ಆಟಮ್ ಇರಬೇಕು. 3 + 2 + 1 6 ಇದೆ. ಹೈಡ್ರೋಜನ್ 14 ಇರಬೇಕು. 6 + 4 10 + 4 14. These are the products we can expect when N-hexane on pyrolysis. What is meant by pyrolysis? It is the process of breaking the normal chain into simpler or lower number of alkenes and alkenes are called pyrolysis. And the next one is a reaction with steam. Suppose ನಾವೇನಾದ್ರೂ ಮೀಥೇನ್ ಅನ್ನ ಅಥವಾ several alkenes ಅನ್ನ ಸ್ಟೀಮ್ ಜೊತೆ ಕಂಬೈನ್ ಮಾಡಿದ್ರೆ ಏನು ಪ್ರಾಡಕ್ಟ್ ಬರುತ್ತೆ ಅಂತ. 7th one, reaction with steam. Reaction with steam. Steam ಅಂದ್ರೆ ಗೊತ್ತಿದೆ. When a mixture of methane and steam are passed through nickel catalyst at 300 degrees Celsius, at 1000 degrees Celsius, when the mixture of methane and steam are passed through nickel catalyst at 1000 degrees Celsius, it form carbon monoxide and hydrogen. A mixture of carbon monoxide and hydrogen will be formed. Equation balance ಮಾಡೋಣ. ಆಕ್ಸಿಜನ್ ಬಂದಿದೆ, ಹೈಡ್ರೋಜನ್ 4 + 2 6 ಇದೆ. 6 ಆಗಬೇಕಾದ್ರೆ ಇಲ್ಲಿ 3 ಹಾಕಿ ಈಕ್ವೇಶನ್ ಬ್ಯಾಲೆನ್ಸ್ ಆಗುತ್ತೆ. ಮಿಕ್ಸ್ಚರ್ ಆಫ್ ಕಾರ್ಬನ್ ಮೊನಾಕ್ಸೈಡ್ ಅಂಡ್ ಹೈಡ್ರೋಜನ್ ಫಾರ್ಮೇಶನ್ ಆಗುತ್ತೆ. This is about the chemical properties of alkane. And the last concept of alkane is conformations. Okay, the next concept is conformations of alkane. ಈಗ ಫಸ್ಟ್ ಕನ್ಫಾರ್ಮೇಷನ್ಸ್ ಅಂದ್ರೆ ಅಂತ ಏನು ಅಂದ್ರೆ ನೋಡೋಣ. ನೋಡಿ ಕನ್ಫಾರ್ಮೇಷನ್ಸ್ ಅಂದ್ರೆ
It is the arrangement of atoms in a molecule that can be readily interconvertible by the rotation through carbon single bond. ಈಗ ಒಂದು ಈಥೇನ್ ಅನ್ನ ನಾನು ಎಕ್ಸಾಂಪಲ್ ಆಗಿ ತಗೋತೀನಿ. ಫಸ್ಟ್ ಈಥೇನ್ ಫಾರ್ಮುಲಾ ಏನು? CH3 ಸಿಂಗಲ್ ಬಾಂಡ್ CH3. ಜಸ್ಟ್ ನಾನೀಗ ಡೆಫಿನೇಷನ್ ಮಾತ್ರ ಹೇಳಿದ್ದೀನಿ. I will give the conclusion for the definition. It is the arrangement of atoms in a molecule that can be readily interconvertible. ಈಗ ಫಾರ್ ಎಕ್ಸಾಂಪಲ್ ಎರಡು ಕಾರ್ಬನ್ ಆಟಮ್ ಇದೆ. ಇದು ಫಸ್ಟ್ ಕಾರ್ಬನ್, ಇದು ಸೆಕೆಂಡ್ ಕಾರ್ಬನ್. ಈ ಕಾರ್ಬನ್ ಅಲ್ಲಿ ಇರತಕ್ಕಂತ ಹೈಡ್ರೋಜನ್ಸ್ ಪೊಸಿಷನ್, ಈ ಕಾರ್ಬನ್ ಅಲ್ಲಿ ಇರತಕ್ಕಂತ ಹೈಡ್ರೋಜನ್ ಪೊಸಿಷನ್ ನಾನು ಇಂಟರ್ ಕನ್ವರ್ಟ್ ಮಾಡ್ತೀನಿ. ಜಸ್ಟ್ ಕಾರ್ಬನ್ ಸಿಂಗಲ್ ಬಾಂಡ್ ರೊಟೇಷನ್ ಮಾಡಿದಾಗ ಏನಾಗುತ್ತೆ, ಇಲ್ಲಿದ್ದ ಹೈಡ್ರೋಜನ್ ಏನಾಗುತ್ತೆ ಸ್ವಲ್ಪ ಈ ಕಡೆ ಶಿಫ್ಟ್ ಆಗುತ್ತೆ. ಅವಾಗಲೇ ಇದ್ದಿದ್ದು ಒಂದು ಸ್ಟ್ರಕ್ಚರು. ಈ ಹೈಡ್ರೋಜನ್ ನೋಡಿ ಏನು ಚೇಂಜಸ್ ಏನಾಗಲ್ಲ, ಮಾಲಿಕ್ಯುಲರ್ ಫಾರ್ಮುಲಾ ಏನು ಚೇಂಜ್ ಆಗಲ್ಲ. ಈ ಕಾರ್ಬನ್ಗೂ 3 ಹೈಡ್ರೋಜನ್ಸ್ ಇದೆ, ಈ ಕಾರ್ಬನ್ ಹತ್ರ 3 ಹೈಡ್ರೋಜನ್ಸ್ ಇದೆ. ಜಸ್ಟ್ ನಾನು ಏನ್ ಮಾಡ್ತಾ ಇದ್ದೀನಿ, ಕಾರ್ಬನ್ ಸಿಂಗಲ್ ಬಾಂಡ್ ಅನ್ನ ರೊಟೇಟ್ ಮಾಡ್ತಾ ಇದ್ದೀನಿ. ಇಫ್ ಯು ರೊಟೇಟ್ ಟುವರ್ಡ್ಸ್ ಲೆಫ್ಟ್ ಸೈಡ್ ಆರ್ ರೈಟ್ ಸೈಡ್ ರೊಟೇಟ್ ಮಾಡಿದಾಗ ಏನಾಗುತ್ತೆ, ದ ಪೊಸಿಷನ್ ಆಫ್ ದ ಹೈಡ್ರೋಜನ್ಸ್ ಮೇ ಬಿ ವೇರೀಸ್. Those different structures are called conformers, and the phenomenon is known as conformations. In conformations andre, it is the arrangement of atoms in a molecule. It is arrangement of atoms in a molecule that can be interconvertible. ಏನು ಅರೇಂಜ್ ಆಗಿದೆ ಆಟಮ್ಸ್ ಅಲ್ಲಿ, ಏನು ಮಾಲಿಕ್ಯೂಲ್ ಅಲ್ಲಿ ಏನು ಆಟಮ್ಸ್ ಅರೇಂಜ್ ಆಗಿದೆ ಅದನ್ನ ಇಂಟರ್ ಕನ್ವರ್ಟಬಲ್ ಮಾಡಿದಾಗ ಹೊಸ ಡಿಫರೆಂಟ್ ಸ್ಟ್ರಕ್ಚರ್ಸ್ ಏನು ಫಾರ್ಮೇಶನ್ ಆಗುತ್ತೆ ಅದನ್ನ ನಾವು ಕನ್ಫಾರ್ಮರ್ಸ್ ಅಂತ ಕರಿತೀವಿ. ಅಂಡ್ ದ ಫಿನಾಮಿನನ್ ಈಸ್ ನೋನ್ ಆಸ್ ಕನ್ಫಾರ್ಮೇಶನ್. ಈಗ ನಾನು ಈ ಒಂದು ಕನ್ಫಾರ್ಮೇಶನ್ಸ್ ಆಫ್ ಈಥೇನ್ ಗೆ ಬರೀತಾ ಇದ್ದೀನಿ. ದೇರ್ ಆರ್ 2 ಟೈಪ್ಸ್ ಆಫ್ ಕನ್ಫಾರ್ಮೇಶನ್. ಒನ್ ಈಸ್ ಎಕ್ಲಿಪ್ಸ್ಡ್ ಕನ್ಫಾರ್ಮೇಶನ್ಸ್, ಒಂದು ಎಕ್ಲಿಪ್ಸ್ಡ್ ಫಾರ್ಮ್ ಅಂತ ಒಂದಿದೆ. ಇನ್ನೊಂದು ಸ್ಟ್ಯಾಗರ್ಡ್ ಫಾರ್ಮ್ ಅಂತ ಒಂದಿದೆ. ಸ್ಟ್ಯಾಗರ್ಡ್ ಫಾರ್ಮ್ ಒಂದು ಎಕ್ಲಿಪ್ಸ್ಡ್ ಫಾರ್ಮ್, ಇನ್ನೊಂದು ಸ್ಟ್ಯಾಗರ್ಡ್ ಫಾರ್ಮ್. ಏನಿದು ಎಕ್ಲಿಪ್ಸ್ಡ್ ಫಾರ್ಮ್ ಅಂದ್ರೆ, ಜಸ್ಟ್ ಐ ವಿಲ್ ರೈಟ್ ದ ಎಕ್ಲಿಪ್ಸ್ಡ್ ಫಾರ್ಮ್ ಆಫ್ ಈಥೇನ್. ಎಕ್ಲಿಪ್ಸ್ಡ್ ಫಾರ್ಮ್ ಬರೀತೀನಿ ನೋಡಿ. ದಿಸ್ ಇಸ್ ಒನ್ ಕಾರ್ಬನ್, ದಿಸ್ ಇಸ್ ಅನದರ್ ಕಾರ್ಬನ್. ಈ ಕಾರ್ಬನ್ಗೆ ಹೈಡ್ರೋಜನ್ ಇಲ್ಲಿ ಅಟ್ಯಾಚ್ ಆಗಿದೆ, ಇಲ್ಲೊಂದು ಅಟ್ಯಾಚ್ ಆಗಿದೆ, ಇಲ್ಲೊಂದು ಅಟ್ಯಾಚ್ ಆಗಿದೆ. ಈ ಕಾರ್ಬನ್ ನಲ್ಲಿ ಎಲ್ಲಿ ಯಾವ್ಯಾವ ಪೊಸಿಷನ್ ಅಲ್ಲಿ ಹೈಡ್ರೋಜನ್ ಇತ್ತು, ಸೇಮ್ ಪೊಸಿಷನ್ ಅಲ್ಲೇ ಪಕ್ಕದ ಕಾರ್ಬನ್ ಅಲ್ಲಿ ಕೂಡ ಹೈಡ್ರೋಜನ್ಸ್ ಇದ್ರೆ ಅದನ್ನ ಎಕ್ಲಿಪ್ಸ್ಡ್ ಫಾರ್ಮ್ ಅಂತ ಕರಿತೀವಿ. ಜಸ್ಟ್ ನೋಡಿ, ಯು ಜಸ್ಟ್ ಅಬ್ಸರ್ವ್ ಓನ್ಲಿ ದೀಸ್ ಹೈಡ್ರೋಜನ್. ಈಗ ನಾನೇನ್ ಪೆನ್ನಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಈ ಹೈಡ್ರೋಜನ್ಸ್ ಅನ್ನ ಅಬ್ಸರ್ವ್ ಮಾಡಿ. ಈ ಹೈಡ್ರೋಜನ್ ಯಾವ ಪ್ಲೇಸ್ ಅಲ್ಲಿ ಇದೆಯೋ ಸೇಮ್ ಪೊಸಿಷನ್ ಅಲ್ಲಿ ಈ ಹೈಡ್ರೋಜನ್ ಇದೆ. ಅದನ್ನ ನಾವು ಎಕ್ಲಿಪ್ಸ್ಡ್ ಫಾರ್ಮ್ ಅಂತ ಕರಿತೀವಿ. ಅಂದ್ರೆ ನೋಡಿ ಈ ತರ. ಈಗ ನಾನು ಸ್ಟ್ರೈಟ್ ಆಗಿ ಈ ಒಂದು ಪೆನ್ ಹಿಂಭಾಗ ಇನ್ನೊಂದು ಪೆನ್ ಇಟ್ಕೊಂಡಿದ್ದೀನಿ ಅಂದ್ರೆ ನೀವು ಕರೆಕ್ಟ್ ಆಗಿ ನೋಡಿದಾಗ ಬರೀ ಈ ಪೆನ್ ಮಾತ್ರ ಕಾಣಿಸುತ್ತೆ, ಹಿಂದ್ಗಡೆ ಇರೋದು ಕಾಣಿಸೋದಿಲ್ಲ. ಇದು ಎಕ್ಲಿಪ್ಸ್ಡ್ ಫಾರ್ಮ್. ಸಪೋಸ್ ನಾನೇನಾದ್ರೂ ಇದನ್ನ ಸ್ವಲ್ಪ ಈ ಕಡೆ ರೊಟೇಟ್ ಮಾಡಿದ್ರೆ ಬರುತ್ತಲ್ಲ, ಅದು ಸ್ಟ್ಯಾಗರ್ಡ್ ಫಾರ್ಮ್. ಇದು ಹೈಡ್ರೋಜನ್ ಅಂತ ಇಟ್ಕೊಳ್ಳಿ. ಕಾರ್ಬನ್ ಹೈಡ್ರೋಜನ್ ಹಿಂಗ್ ಲಿಂಕ್ ಆಗಿದೆ. ಇದರ ಹಿಂಭಾಗದಲ್ಲಿ ಇರ್ತಕ್ಕಂಥ ಕಾರ್ಬನ್ ಹೈಡ್ರೋಜನ್ ಹಿಂಗಿದೆ. ಇದು ಕಾರ್ಬನ್ ಸಿಂಗಲ್ ಬಾಂಡ್. ಈ ಕಾರ್ಬನ್ ಸಿಂಗಲ್ ಬಾಂಡ್ ನ ರೊಟೇಟ್ ಮಾಡ್ತೀನಿ ಬೈ ಕೀಪಿಂಗ್ ದಿಸ್ ಹೈಡ್ರೋಜನ್ ಕಾನ್ಸ್ಟೆಂಟ್. ನೋಡಿ, ಈ ಹೈಡ್ರೋಜನ್ ಅಲ್ಲೇ ಇದೆ. ಈಗ ಹೈಡ್ರೋಜನ್ ಇಲ್ಲಿದ್ದ ಹೈಡ್ರೋಜನ್ ಏನಾಗಿದೆ, ಈ ಕಡೆ ಶಿಫ್ಟ್ ಆಗಿದೆ. ಈ ಫಾರ್ಮ್ ಅನ್ನ, ಈ ಸ್ಟ್ರಕ್ಚರ್ ಅನ್ನ ನಾವು ಸ್ಟ್ಯಾಗರ್ಡ್ ಫಾರ್ಮ್ ಅಂತ ಕರಿತೀವಿ. ಈಗ ಸ್ಟ್ಯಾಗರ್ಡ್ ಫಾರ್ಮ್ ಬರೀತೀವಿ ನೋಡಿ, ಸೇಮ್ ಅವಾಗಲೇ ಬರ್ದಂಗೆ. ದಿಸ್ ಈಸ್ ಹೈಡ್ರೋಜನ್, ಇದು ಕಾರ್ಬನ್. ಅವಾಗಲೇ ಎಲ್ಲಿತ್ತು ಹೈಡ್ರೋಜನ್ ಈ ಪೊಸಿಷನ್ ಅಲ್ಲಿ ಇತ್ತು, ಸ್ವಲ್ಪ ಈ ಕಡೆ ಚೇಂಜ್ ಆಗಿದೆ. ಅವಾಗಲೇ ಇಲ್ಲಿದ್ದ ಹೈಡ್ರೋಜನ್ ಇನ್ ಸ್ವಲ್ಪ ಈ ಕಡೆ ಬಂದಿದೆ, ಇದು ಈ ಕಡೆ ಹೋಗಿದೆ. ನೋಡಿ, ಸಿ ದ ಡಿಫರೆನ್ಸ್. ಈಗ ನಾನು ಈ ಪೆನ್ನಲ್ಲಿ ಏನ್ ಮಾರ್ಕ್ ಮಾಡಿದ್ದೀನಿ, ಈ ಎರಡೂ ಹೈಡ್ರೋಜನ್ ಆಟಮ್ ಡೆಡ್ ಆಪೋಸಿಟ್ ಇದೆ. ಇಲ್ಲೇನಾಗಿದೆ, ಈ ಹೈಡ್ರೋಜನ್ ಪೊಸಿಷನ್ ಹಿಂಗಿದ್ರೆ ಇದೇನಾಗಿದೆ, ಇದರ ಆಪೋಸಿಟ್ ಇರತಕ್ಕಂಥ ಹೈಡ್ರೋಜನ್ ಪೊಸಿಷನ್ ಏನಾಗಿದೆ, ಶಿಫ್ಟ್ ಆಗಿದೆ. ಈಗ ನಾನು ತೋರಿಸಿದ್ನಲ್ಲ ಸೇಮ್ ಅದೇ ತರ. ಇದು ಒಂದು ಹೈಡ್ರೋಜನ್, ಫಸ್ಟ್ ನೀವೇನು ಅಬ್ಸರ್ವ್ ಮಾಡ್ತಾ ಇದ್ರೆ ಫಸ್ಟ್ ಕಾರ್ಬನ್ ಹೈಡ್ರೋಜನ್, ಇದು ಸೆಕೆಂಡ್ ಕಾರ್ಬನ್ ಹೈಡ್ರೋಜನ್. ಈ ತರ ಇದ್ರೆ ಎಕ್ಲಿಪ್ಸ್ಡ್ ಫಾರ್ಮ್. ಕಾರ್ಬನ್ ಬಾಂಡ್ ಅನ್ನ ರೊಟೇಟ್ ಮಾಡಿದಾಗ ಹೈಡ್ರೋಜನ್ ಪೊಸಿಷನ್ ಏನ್ ಶಿಫ್ಟ್ ಆಯ್ತು, ಈ ಪೊಸಿಷನ್ ಬಂದಾಗ ಅದನ್ನ ನಾವು ಸ್ಟ್ಯಾಗರ್ಡ್ ಫಾರ್ಮ್ ಅಂತ ಕರಿತೀವಿ. ಈ ತರ ನಾವೇನಾದ್ರೂ ರೆಪ್ರೆಸೆಂಟ್ ಮಾಡಿದ್ರೆ ಇದನ್ನ ಶೋಹಾರ್ಸ್ ಪ್ರೊಜೆಕ್ಷನ್ ಫಾರ್ಮ್ ಅಂತ ಕರಿತೀವಿ. ಶೋಹಾರ್ಸ್ ಪ್ರೊಜೆಕ್ಷನ್ ಫಾರ್ಮ್. ಈಥೇನ್ ಎರಡು ಫಾರ್ಮ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡಬಹುದು. ಒಂದು ಶೋಹಾರ್ಸ್ ಪ್ರೊಜೆಕ್ಷನ್ ಫಾರ್ಮ್, ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಶೋಹಾರ್ಸ್ ಪ್ರೊಜೆಕ್ಷನ್ ಫಾರ್ಮ್ ಜೊತೆಗೆ ಇನ್ನೊಂದು ನ್ಯೂಮನ್ ಪ್ರೊಜೆಕ್ಷನ್ ಫಾರ್ಮ್ ಅಂತ ಇದೆ. ಅದನ್ನು ಕೂಡ ನಾನು ಹೇಳ್ಕೊಡ್ತೇನೆ ಹೆಂಗ್ ಬರೆಯೋದು ಅಂತ. ಈಗ ನಾನೇನು ಈ ಬಾಂಡ್ ತರ ರೆಪ್ರೆಸೆಂಟ್ ಮಾಡಿದ್ದೀನಿ, ಇದು ಶೋಹಾರ್ಸ್ ಪ್ರೊಜೆಕ್ಷನ್ ಫಾರ್ಮ್. ಸಪೋಸ್ ಎಕ್ಸಾಮ್ ಅಲ್ಲಿ ಯೂಶಲಿ ಕೇಳ್ತಾ ಇರುತ್ತೆ, ಥಿಯರಿ ಎಕ್ಸಾಮ್ ಅಲ್ಲಿ ಕೇಳ್ತಿದ್ದೀರಾ, ರೈಟ್ ದ ಶೋಹಾರ್ಸ್ ಪ್ರೊಜೆಕ್ಷನ್ ಫಾರ್ಮ್ ಆಫ್ ಈಥೇನ್ ಇನ್ಕ್ಲೂಡಿಂಗ್ ಬೋತ್ ಎಕ್ಲಿಪ್ಸ್ಡ್ ಫಾರ್ಮ್ ಆಸ್ ವೆಲ್ as ಸ್ಟ್ಯಾಗರ್ಡ್ ಫಾರ್ಮ್. ಯಾವ್ದಾದ್ರು ಒಂದು ಕೇಳ್ತಿದ್ರು ಅದನ್ನ
ನೀವು ಬರೀಬಹುದಾಗಿತ್ತು. ಈಗ ನೆಕ್ಸ್ಟ್ ನೋಡೋಣ ಲಾಸ್ಟ್ ಒನ್, ನ್ಯೂಮನ್ ಪ್ರೊಜೆಕ್ಷನ್ ಫಾರ್ಮ್. ಅದರಲ್ಲಿ ಕೂಡ ಎರಡು ಬರುತ್ತೆ, ಎಕ್ಲಿಪ್ಸ್ಡ್ ಮತ್ತೆ ಸ್ಟ್ಯಾಗರ್ಡ್. ಸೆಕೆಂಡ್ ಒನ್ ನ್ಯೂಮನ್, ಈ ಸೈಂಟಿಸ್ಟ್ ನ್ಯೂಮನ್ ಪ್ರಕಾರ ಹೆಂಗ್ ಬರೆಯೋದು, ನ್ಯೂಮನ್ ಪ್ರೊಜೆಕ್ಷನ್ ಫಾರ್ಮ್. ಇದರಲ್ಲಿ ಕೂಡ ಎರಡು ಬರುತ್ತೆ, ಒಂದು ಎಕ್ಲಿಪ್ಸ್ಡ್, ಇನ್ನೊಂದು ಸ್ಟ್ಯಾಗರ್ಡ್. ಸಿ ಹೈಡ್ರೋಜನ್ 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 ಹೈಡ್ರೋಜನ್. ಜಸ್ಟ್ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕಾದ್ರೆ ಏನಂದ್ರೆ, ಒಂದು ಕಾರ್ಬನ್ ನಿಮ್ಮ ಮುಂದೆ ಟುವರ್ಡ್ಸ್ ಅಬ್ಸರ್ವ್, ನೀವೇನು ಅಬ್ಸರ್ವ್ ಮಾಡ್ತಾ ಇದ್ರೆ ಕಾರ್ಬನ್, ಒಂದು ಹೈಡ್ರೋಜನ್ ಇಲ್ಲಿದೆ, ಇನ್ನೊಂದು ಹೈಡ್ರೋಜನ್ ಇಲ್ಲಿದೆ, ಇನ್ನೊಂದು ಹೈಡ್ರೋಜನ್ ಇಲ್ಲಿದೆ. ಇದರ ಹಿಂಭಾಗ ಇನ್ನೊಂದು ಕಾರ್ಬನ್ ಆಟಮ್ ಇರುತ್ತೆ. ಆ ಕಾರ್ಬನ್ಗೂ ಕೂಡ ಹೈಡ್ರೋಜನ್ ಡೆಡ್ ಆಪೋಸಿಟ್ ಇರುತ್ತೆ, ಅಂದ್ರೆ ಸೇಮ್ ಎಕ್ಸಾಕ್ಟ್ ಅಲೈನ್ಮೆಂಟ್ ಇರುತ್ತೆ. ಅದನ್ನ ಇಲ್ಲಿ ಬರೀತೀನಿ, ಇನ್ನೊಂದು ಇಲ್ಲಿ ಬರೀತೀನಿ, ಇನ್ನೊಂದು ಈ ತರ ಬರೀತೀನಿ. ದಿಸ್ ಈಸ್ ವಾಟ್ ವಿ ಕಾಲ್ ಎಕ್ಲಿಪ್ಸ್ಡ್ ಫಾರ್ಮ್. ಇದನ್ನ ಎಕ್ಲಿಪ್ಸ್ಡ್ ಫಾರ್ಮ್ ಅಂತ ಬರೀತಾ ಇದ್ದೀನಿ. ದಿಸ್ ಈಸ್ ಕಾಲ್ ಇಟ್ ಆಸ್ ಎಕ್ಲಿಪ್ಸ್ಡ್ ಫಾರ್ಮ್. ಜಸ್ಟ್ ಇದ್ರ ಮೇಲೆ, ಇದ್ರ ಹಿಂದ್ಗಡೆ ಇರೋ ಹೈಡ್ರೋಜನ್ ನಾವು ಬೋರ್ಡ್ ಮೇಲೆ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಗ್ಯಾಪ್ ಇಟ್ಟು ಬರಿಬೇಕಾಗುತ್ತೆ. ಅವಾಗ ಹೇಳಿದ್ನಲ್ಲ, ಈ ಕಡೆ ಒಂದು ಹೈಡ್ರೋಜನ್ ಏನಿದೆ, ಈ ಹೈಡ್ರೋಜನ್ ಎರಡೂ ಕೂಡ ನಿಮ್ಮ ಡೆಡ್ ಆಪೋಸಿಟ್ ಇದೆ. ಈ ಹೈಡ್ರೋಜನ್ ಹಿಂಭಾಗ ಇದೆ ಅಂತಂದ್ರೆ ಅದನ್ನ ಬರಿಬೇಕಾದ್ರೆ ಜಸ್ಟ್ ಸ್ವಲ್ಪ ಗ್ಯಾಪ್ ಬಿಟ್ಟು ಬರಿಬೇಕಾಗುತ್ತೆ. ದಿಸ್ ಇಸ್ ವಾಟ್ ವಿ ಕಾಲ್ ಎಕ್ಲಿಪ್ಸ್ಡ್ ಫಾರ್ಮ್. ಸ್ಟ್ಯಾಗರ್ಡ್ ಫಾರ್ಮ್ ಬರಿಬೇಕಂದ್ರೆ ಈ ಹೈಡ್ರೋಜನ್ ಫುಲ್, ಇವೆರಡು ಹೈಡ್ರೋಜನ್ಗೆ ಸೆಂಟ್ರಲ್ ಬಂದ್ಬಿಡುತ್ತೆ. ಅಂದ್ರೆ ಇದು ನಾನೇನು ಈ ಚಿಕ್ಕದಾಗಿ ಈ ರೆಡ್ ಕಲರ್ ಪೆನ್ ಅಲ್ಲಿ ಹೈಡ್ರೋಜನ್ ನ ಮೆನ್ಷನ್ ಮಾಡಿದ್ದೀನಿ. ದೀಸ್ ಆರ್ ದ ಹೈಡ್ರೋಜನ್ಸ್ ವಿಚ್ ಆರ್ ಅಟ್ಯಾಚ್ಡ್ ಟು ಬ್ಯಾಕ್ ಸೈಡ್ ಆಫ್ ಕಾರ್ಬನ್. ಈಗ ನಿಮಗೆ ಕಾಣಿಸ್ತಾ ಇರೋದು ಬರೀ ಒಂದು ಕಾರ್ಬನ್ ಅಷ್ಟೇ. ಇದರ ಹಿಂಭಾಗ ಇನ್ನೊಂದು ಕಾರ್ಬನ್ ಇರುತ್ತೆ, ಅದಕ್ಕೆ 3 ಹೈಡ್ರೋಜನ್ ಅಟ್ಯಾಚ್ ಆಗಿದೆ. ಇದೊಂದು ಇದೊಂದು ಇದೊಂದು. ದಿಸ್ ಇಸ್ ಎಕ್ಲಿಪ್ಸ್ಡ್ ಫಾರ್ಮ್. ಸ್ಟ್ಯಾಗರ್ಡ್ ಫಾರ್ಮ್ ಹೆಂಗ್ ಬರೆಯೋದು ಅಂದ್ರೆ, ಸ್ಟ್ಯಾಗರ್ಡ್ ಫಾರ್ಮ್ ಈಗ ಈ ತರ ಸರ್ಕಲ್ ಬರೆದ್ರೆ ಅದನ್ನ ನ್ಯೂಮನ್ ಪ್ರೊಜೆಕ್ಷನ್ ಫಾರ್ಮ್. ಸ್ಟ್ರೈಟ್ ಲೈನ್ ಬರೆದು ಅವಾಗಲೇ ಬರೆದಿದ್ದಲ್ಲ, ಅದು ಸೋಹಾರ್ಸ್ ಪ್ರೊಜೆಕ್ಷನ್ ಫಾರ್ಮ್. ಹೈಡ್ರೋಜನ್ ಹೈಡ್ರೋಜನ್ ಹೈಡ್ರೋಜನ್. ಸ್ಟ್ಯಾಗರ್ಡ್ ಫಾರ್ಮ್ ಅಂದ್ರೆ ಕಾರ್ಬನ್ ಕಾರ್ಬನ್, ಇದ್ರ ಹಿಂಭಾಗ ಇರತಕ್ಕಂತ ಕಾರ್ಬನ್ ಕಾರ್ಬನ್ ಬಾಂಡ್ ಅನ್ನ ರೊಟೇಟ್ ಮಾಡಬೇಕು. ರೊಟೇಟ್ ಮಾಡಿದಾಗ ಸೇಮ್ ಹೈಡ್ರೋಜನ್ ಪೊಸಿಷನ್ ಏನಾಗುತ್ತೆ, ಶಿಫ್ಟ್ ಆಗುತ್ತೆ. ಇಲ್ಲಿ ಇದರ ಹಿಂಭಾಗ ಇರತಕ್ಕಂತ ಹೈಡ್ರೋಜನ್ ಆಗುತ್ತೆ ಸ್ವಲ್ಪ ಈ ಕಡೆ ಬೆಂಡ್ ಆಗುತ್ತೆ. ಇದರ ಹಿಂಭಾಗ ಇರತಕ್ಕಂತ ಹೈಡ್ರೋಜನ್ ಇನ್ ಸ್ವಲ್ಪ ಈ ಕಡೆ ಬರುತ್ತೆ. ಇದರ ಹಿಂಭಾಗ ಇರತಕ್ಕಂತ ಹೈಡ್ರೋಜನ್ ಹಿಂಗ್ ಬರುತ್ತೆ. ದಿಸ್ ಈಸ್ ವಾಟ್ ವಿ ಕಾಲ್ staggered form of ethane. This is eclipsed form and this is staggered form. Okay, this is about the conformations of alkane, and this completes the concept of alkanes. In the next class I will start alkenes.